ಈ ಪರಿಸ್ಥಿತಿ ಏನು ಮಾಡ್ತಾರೆ, ಇದು ಏನು ಕೊಪ್ಪಳದ ಮಂದಿಗೂ ಒಪ್ಪಿಸ್ಕೊಟ್ಟೆ, ನಮ್ಮ ಸಹೋದರರಿಗೆ ಒಪ್ಪಿಸ್ಕೊಟ್ಟೇನೆ. ಇದು ನ್ಯಾಯದಾಗ ಆಗ್ತೀರಾ, ನಿಮ್ಮ ಒಡ ಹುಟ್ಟಿದ ತಂಗಿ ಅಕ್ಕ ಅಂತ ತಿಳ್ಕೊಂಡು ನ್ಯಾಯ ಕೊಡಿಸ್ರಿ ಅಂತ ನಿಂತಿದ್ದೇನೆ. ಅವ್ರಿಗೆ ಹೇಳಕ್ಕೆ ಆಗ್ತಿಲ್ಲ ರೀ, ಭಾರಿ ಹಿಂಸೆ ಮಾಡಿ ಹೊಡೆಸ್ ಕಳಿಸಿದಾರೆ. ಆಸ್ಪತ್ರೆ ನಾನು ಅಡ್ಮಿಟ್ ಮಾಡ್ಕೊಂಡಿದ್ರಿ, ಡಾಕ್ಟ್ರ್ ಹೇಳ್ತಾರೆ ಮೆಡಿಕಲ್ ರಿಪೋರ್ಟ್ ಎಲ್ಲ ಮಾಡಿ ನಾನು ಇಲ್ಲಿ ಕಳಿಸಿದ್ದೀನಿ. ಭಾಳ ಹೊಡೆದ್ಬಿಟ್ಟಾರೆ, ಭಾಳ ಹೊಡೆದ ನಾನು ಬಸವರಾಜ. ನಾನು ಆ ಲಕ್ಷ್ಮಿ ಅನ್ನಕ್ಕಿ ನಾನು ಸೋಮವಾರ ಬೆಳಗ್ಗೆ ಭಾನುವಾರ ಸಾಯಂಕಾಲ ಕಾಲ್ ಮಾಡಿದಾಗ ಸೋಮವಾರ ಬೆಳಗ್ಗೆ 7:30 ಕಳಿಸಿ, ನಂದು ಸಾಯಂಕಾಲ 4:30 ಕಳಿಸಿದಾಳೆ. ಬಡ್ದು 6 ದಿವಸ ಊಟ ಇಲ್ಲ ಹುಡುಗಿಗೆ. ಹುಷಾರಿಲ್ದ ಹುಡುಗಿ ಕರ್ಕೊಂಡೋಗಿ ಹೊಡೆದಿದ್ದಾರೆ ಬಸವರಾಜನ್ನವರು. ಫುಲ್ಲು ತಲೆ ಸುತ್ತು ಬಂದೈತಿ, ಕಣ್ಣು ಕಲ್ಲು ತಿರುಗ್ತಾ ಇದ್ದಾವೆ ಮೇಡಮ್. ನನಗೆ ಯಾಕೋ ಹುಷಾರಿಲ್ಲ ಅಂತ ಮೆಸೇಜ್ ಅಂದ್ರೆ ಈಗ ನಿನಗೆ ಏನು ಬೆಳಗಿಂದ ಸಾಯಂಕಾಲ ಮಟ್ಟ ಏನು ಕೆಲಸ ಇರುತ್ತಪ್ಪ, 11 ನಂಬರ್ ಕೈಯಾಗ ಕೊಟ್ಟು ಕುಂದ್ರಿಸ್ತಾರೆ ರೀ. ನೀನು ಅವನಿಗೆ ಫೋನ್ ಮಾಡು, ಇವ್ರಿಗೆ ಫೋನ್ ಮಾಡೋದ್ರ ಆ ಫೋನ್ಯಾಗ ಅವ್ರು ಏನಂತಾರೆ ಗೊತ್ತಾ, ಏನಂತಾರಂತ ಗೊತ್ತೈತೆ. ಈಗ ನಿಂಗೆ ಲೇಡೀಸ್ ಕಾಲ್ ಮಾಡಿದ್ರೆ ಏನು ಅನ್ಬೋದು ನೀವು, ಗಂಡು ಮಕ್ಕಳು ಏನು ಮಾಡ್ತಿದ್ದೀರಾ, ಸಿಂಗಲ್ ಆಗಿದ್ದೀರಾ, ರೂಮಿಗೆ ಬರ್ತೀರಾ, ಈ ನಮ್ಮನ್ನ ಕೇಳಿದ್ರಾಗ ಅವ್ನು ಎಲ್ಲರಿಗೆ ನಂಬರ್ ಹೋಗಿರ್ತಾವೆ. ಅವ್ರು ಏನು ಮೆಸೇಜ್ ಮಾಡ್ತಾರಂತ ಇವ್ರು ಯಾರು ಕಂಪ್ನಿಯವ್ರು ನೋಡಂಗಿಲ್ಲ ರೀ. ನೀನು ಯಾವನಿಗೆ ಮೆಸೇಜ್ ಮಾಡಿ, ನೀನು ಯಾವನಿಗೆ ಮೆಸೇಜ್ ಮಾಡಿ, ಆ ಕಂಪ್ನಿ ವರಿಷ್ಠ ಕೆಲಸನೇ ಅದು. ಆ ಕಂಪ್ನಿಯಾಗ ಯಾವನಿಗೆ ಎಷ್ಟು ಜನ ಕಾಲ್ ಮಾಡಕ್ಕೆ ಕೊಟ್ಟಿರ್ತಾರಲ್ಲ, ಎಲ್ಲವನ್ನ ಕಾಲ್ ಮಾಡಿರ್ತಾರಲ್ರಿ, ಮೆಸೇಜ್ ಮಾಡಿರ್ತಾರಲ್ರಿ. ಅವ್ರು ನೋಡಿದ್ರ ಏನೂ ನೋಡಿಲ್ಲ ಅವನು. ನಾನು ಬಡ್ತಾನೆ. ಈಗ ನನ್ನ ಬಂಧು ಬಳಗ ಯಾರೂ ಬಂದಿಲ್ಲ ರೀ, ಕೊಪ್ಪಳದ ಮಂದಿ ನಂಬಿ ಬಂದಿ ನಾನು. ಮಗಳ ಹೆಸರು ಸಾಕ್ಷಿ. ನನಗೆ ಅನ್ಯಾಯ ಆಗೈತೆ. ನಾನು ಡೀಸೆಂಟ್ ತಾಯಿಯನ್ನು ಮಗಳನ್ನು ಕಳ್ಕೊಂಡಿದ್ದೀನಿ. ಈಗ ನನ್ನ ಮಗಳಿಗೆ ನ್ಯಾಯ ಬೇಕ್ರಿ, ಇಷ್ಟ ನನ್ನ ಕಂಪ್ನಿಯಿಂದ ಕೇಳ್ಕೊಳೋದು. ಹೌದು ರೀ, ಕೊಡ್ತೇನೆ. ಹೌದು, ಕೊಡಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕ್ರಿ. ಒಂದು ಹೆಣ್ಮಗಳು ಮುಟ್ಬೇಕಂದ್ರೆ ನಮ್ಮ ಕರ್ನಾಟಕ ಮಂದಿ 100 ಸರಿ ಯೋಚನೆ ಮಾಡ್ತಾರೆ, 100 ಸರಿ ಯೋಚನೆ ಮಾಡ್ಬೇಕು. ಯಾಕೆ ಅವ್ರ ಮನೆಗೆ ಹೆಂಗಸ್ರು ಇರಲ್ಲ, ಅವ್ರ ಮನೆಗೆ ಅಕ್ಕ ತಂಗಿರಲ್ಲ, ಅವ್ರ ಮನೆ ತಾಯಂದ್ರು ಇರಲ್ಲ, ಒಂದು ಹೆಣ್ಣಿ ರೆಸ್ಪಾನ್ಸ್ ಮಾಡ್ತಿರಲ್ರಿ. ಇದು ನಮ್ಮ ಕರ್ನಾಟಕದ ಮಂದಿದು ಫಸ್ಟ್ ಎಲ್ಲರಿಗೂ ಗೌರವ ಕೊಡ್ತಾರೆ ಹೆಣ್ಣಿಗೆ. ಅದು ಹೆಣ್ಣಿಗೆ ಗೌರವ ಕೊಟ್ಟಿಲ್ಲ ಇವರು. ಅವಾಮಂಗ ಮಾಡಿ ಈ ಥರ ಶಿಕ್ಷೆ ಕೊಟ್ಟವ್ರಿಗೆ ಏನು ಮಾಡ್ಬೇಕು ಹೇಳ್ರಿ, ಅವ್ರಿಗೆ ಯಾವತ್ತೂ ಯಾರೂ ಕೊಡಬಾರ್ದು. ಅವರು ಈ ವಿಡಿಯೋ ನೋಡ್ಬೇಕ್ರಿ, ಅವ್ರ ಮನ ಮುಟ್ಟೋ ವಿಡಿಯೋ ನೋಡಿ ನನಗೆ ನ್ಯಾಯ ಕೊಡ್ಬೇಕ್ರಿ, ಇಷ್ಟ ನಾ ಕೇಳೋದು.